ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚರ್ ಪದ್ಮಶ್ರೀ ಮುರಳಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ನಾನ್ ಡೀಟೇಲ್ ನ ಕಲಿತೀವಿ. ನಾನ್ ಡೀಟೇಲ್ ಅಲ್ಲಿ ಕೊಟ್ಟಿರುವಂತಹ ಈ ಒಂದು ಎಸ್ಸೆ ಅಂತ ನಾವ್ ಹೇಳ್ಬೋದು. ಅದರ ಹೆಸರೇನು? ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ. ಅಂದ್ರೆ ವರ್ಲ್ಡ್ ಅಲ್ಲಿ ತುಂಬಾ ಟಾಪ್ ಅಲ್ಲಿ ಇರುವಂತಹ ಒಂದು ಇದು ಅಂತ. ಸೊ ಇದನ್ನ ಬರೆದಿದ್ದವರು ಡಿಕ್ಕಿ ಡಾಲ್ಮಾ ಅವರು. ಆಯ್ತಾ? ಸೊ ಡಿಕ್ಕಿ ಡಾಲ್ಮಾ ಅವರ ಒಂದು ಜರ್ನಿನ ಈ ಒಂದು ಎಸ್ಸೆಲಿ ಹೇಳಿದ್ದಾರೆ. ಅವ್ರು ಯಾವ ರೀತಿಯಾದ ಒಂದು ಕಷ್ಟಕರವಾದ ಒಂದು ಜೀವನವನ್ನ ಲೀಡ್ ಮಾಡಿದ್ರು, ಅವ್ರ ಲೈಫಲ್ಲಿ ಹೆಂಗಾಯ್ತು, ಅವ್ರು ಏನ್ ಇನ್ಸ್ಪಿರೇಷನ್ ತಗೊಂಡು ಮೌಂಟ್ ಎವರೆಸ್ಟ್ ನ ಹತ್ತಿದ್ರು, ಅಂಡ್ ಆ ಜರ್ನಿ ಹೆಂಗಿತ್ತು, ಆಮೇಲೆ ಅದಾದ್ಮೇಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಾವ್ ಇಲ್ಲಿ ನೋಡ್ಬೋದು. ಸೊ ಅದ್ರ ಮುಂಚೆ ಪರೀಕ್ಷೆ ಚಾನೆಲ್ ಅಂದ್ರೆ ಏನು? ಪರೀಕ್ಷೆ ಚಾನೆಲ್ ಅಲ್ಲಿ ಅಕಸ್ಮಾತ್ ನೀವೇನಾದ್ರೂ ಮೊದಲನೇ ಸತಿ ನಮ್ಮ ವಿಡಿಯೋನ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಗೆ ಇರುವಂತಹ ಒಂದು ಕಾಮೆಂಟ್ಸ್ ನ ಕೂಡ ಹಾಕಿ ನಾವು ಅದನ್ನ ನೋಡಿ ಹೇಳ್ತೀವಿ. ಸೊ ಪರೀಕ್ಷೆ ಚಾನೆಲ್ ಅಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ವಿಡಿಯೋಸ್, ಸಮರೀಸು ಹಾಗೂ ನಿಮ್ಗೆ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಟಾಪಿಕ್ ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಕವರ್ ಮಾಡ್ತಿದೀವಿ. ಅದ್ರ ಜೊತೆಗೆ ಬೇರೆದೆಲ್ಲ ಬೇಕಾಗತ್ತಲ್ಲ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೆಲ್ಲ ಆನ್ಸರ್ ಮಾಡೋದು, ಅದನ್ನೆಲ್ಲ ಕೂಡ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಇನ್ ಮಕ್ಳೇ. ಸೊ ಇವಾಗ ನಾವ್ ಈ ಒಂದು ನಾನ್ ಡೀಟೇಲ್ ನಾನ್ ಪ್ರತಿ ಒಂದು ಲೈನ್ ನ ಓದಲ್ಲ, ನಿಮ್ಗೆ ಏನೇನ್ ಎಕ್ಸಾಮ್ಗೆ ಬೇಕಿರುವಂತಹ ಇನ್ಫಾರ್ಮೇಶನ್ ಇದೆಯೋ ಕ್ವಿಕ್ ಆಗಿ ಅದನ್ನ ನಿಮ್ಗೆ ನೀಡ್ತೇನೆ. ಸೊ ನೀವ್ ಹೋಗಿ ಎಸ್ಸೆನ ಓದ್ಬೋದು, ಅಷ್ಟೇನು ಉದ್ದ ಎಸ್ಸೆ ಅಲ್ಲ ಇದು. ಸೊ ಈಸಿಯಾಗಿ ಕೂಡ ಇದೆ. ಬಟ್ ಬೇಕಿರುವಂತಹ ಪ್ರತಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ಲಿ, ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ಲಿ, ನಾನು ಇವಾಗ ಈ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣವಾ? ಸೊ ಮೊದಲನೇದಾಗಿ ಡಿಕ್ಕಿ ಡಾಲ್ಮಾ ಅಂತ ಏನಿದ್ದಾರೆ, ಅವ್ರು ಹುಟ್ಟಿದ್ದು ಪಲ್ಚನ್ ಅಂತ. ಪಲ್ಚನ್, ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಪಲ್ಚನ್ ಅಂತ ಅವರಲ್ಲಿ ಹುಟ್ಟಿದ್ದು. ಇದು ಹಿಮಾಚಲ್ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಮಾಲ್ ವಿಲೇಜ್ ಅಂತ ಕೂಡ ನಾವು ಹೇಳ್ಬೋದು. ಅಲ್ಲಿ ಅವ್ರು ಹುಟ್ಟಿ ಅಲ್ಲೇ ಅವರು ಬೆಳೆದಿದ್ದು ಕೂಡ. ಸೊ ಇವ್ರ ಜೀವನ ಏನಿತ್ತು ಅದು ತುಂಬಾ ಈಸಿ ಆಗಿರ್ಲಿಲ್ಲ. ತುಂಬಾ ಚಿಕ್ಕ ವಯಸ್ಸಲ್ಲೇನೆ ಅವರು ಅವರ ಅಮ್ಮನ ಕಳ್ಕೊಂಡ್ಬಿಟ್ರು. ಆಯ್ತಾ? ಸೊ ಶಿ ಲಾಸ್ಟ್ ಹರ್ ಮದರ್ ಆಟ್ 11 years of age. ಅಂಡ್ ಅವ್ರ ಅಮ್ಮ ಹೋಗಿದ ನಂತರವೇ ಅವರ ಒಬ್ಬ ಅಣ್ಣ ಇದ್ನಲ್ಲ, ಅವರು ಕೂಡ ಹೋಗ್ಬಿಟ್ರು. ಸೊ ಅದಾದ್ಮೇಲೆ ಏನಾಯ್ತು, ತುಂಬಾ ದುಡ್ಡು ಹೋಯ್ತು. ಯಾವ್ದ್ರಲ್ಲಿ? ಅವ್ರ ಅಪ್ಪ ಕೂಡ ಇವ್ರು ದೊಡ್ಡವರಾಗ್ತಾ ಆಗ್ತಾ ಅವ್ರಿಗೂ ಕೂಡ ಹುಷಾರ್ ತಪ್ಪಿತು. ಅದ್ರವ್ರು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು. ಸೊ ಆ ಒಂದು ಇನ್ಸ್ಟೆನ್ಸಸ್ ಅಲ್ಲಿ ಹೇಳ್ತಾರೆ, ಅವ್ರು ಈ ಮೌಂಟೇನಿಯರಿಂಗ್ ಏನಿದೆ ಜರ್ನಿಗೆ, ಮೌಂಟ್ ಎವರೆಸ್ಟ್ಗೆ ಹೋಗುವಾಗ ಒಂದಿಷ್ಟು ಹಣವನ್ನ ತಗೊಂಡ್ ಹೋಗ್ಬೇಕಾಗತ್ತೆ. ಆ ದುಡ್ಡು ಕೂಡ ಇವ್ರ ಹತ್ರ ಇರ್ಲಿಲ್ಲ. ಯಾಕೆ? ಆ ಟ್ರೀಟ್ಮೆಂಟ್ ಕೊಡ್ಸೋದಿಕ್ಕೆ ಯೂಸ್ ಆಗ್ಬಿಡೋದು. ಅಂಡ್ ಅವರು ಈ ಮೌಂಟ್ ಎವರೆಸ್ಟ್ ಹತ್ತಿ ಬಂದಿದ ಒಂದಿಷ್ಟು ವರ್ಷಗಳ ನಂತರ, ಅಂದ್ರೆ 1.5 years ಆದ್ಮೇಲೆನೆ ಅವ್ರ ಅಪ್ಪನ್ನ ಕೂಡ ಕಳ್ಕೊಂಡ್ಬಿಟ್ರು. ಆಯ್ತಾ? ಲಾಸ್ಟ್ ಫಾದರ್ a 1.5 years ಆಫ್ಟರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಸ್ಕೇಲಿಂಗ್ ಅಂದ್ರೆ ಹತ್ತಿದ ನಂತರ. ಆಮೇಲೆ ಫಿನಾನ್ಷಿಯಲ್ ಸಿಚುಯೇಷನ್ ಏನಿತ್ತು, ತುಂಬಾ ಕಡಿಮೆ ದುಡ್ಡಿತ್ತು ಅವ್ರ ಹತ್ರ ಖರ್ಚು ಮಾಡೋದಿಕ್ಕೆ. ಅಂಡ್ 4 hours ಆಫ್ ಮೌಂಟೇನಿಯರಿಂಗ್ ಕ್ಲೈಂಬಿಂಗ್, ಮೌಂಟೇನ್ ಕ್ಲೈಂಬಿಂಗ್ ನ 4 hours ಅವ್ರ ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಡಿಕ್ಕಿ ಡಾಲ್ಮಾ ಅವರು ತುಂಬಾ ಡಿಟರ್ಮಿನೇಷನ್ ಇತ್ತು ಅವರಲ್ಲಿ, ಒಂಥರ ರೆಸಿಲಿಯನ್ಸ್ ಇತ್ತು. ಅಷ್ಟು ಕಷ್ಟಪಟ್ಟರು ಕೂಡ ಅವರು ಆ ಒಂದು ಸಿಚುಯೇಷನ್ ಇಂದ ಆಚೆ ಬಂದು ಅವರ ಒಂದು ಮನ್ಸೇನ್ ಹೇಳತ್ತೆ, ಮನ್ಸೇನ್ ಕೇಳತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಡಿಟರ್ಮೈನ್ಡ್ ಆಗಿ ನಾವ್ ಹೇಳ್ಬೋದು ಸಿದ್ಧತೆಯಿಂದ ಅವರು ಮೌಂಟೇನಿಯರಿಂಗ್ ನ ಕಲ್ತರು. ಅಂಡ್ ಮೌಂಟೇನ್ ಕ್ಲೈಂಬಿಂಗ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಕೂಡ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ದಿನಕ್ಕೆ 4 hours ಅವರು ಮೌಂಟೇನ್ ಕ್ಲೈಂಬಿಂಗ್ ನ ಪ್ರಾಕ್ಟೀಸ್ ಮಾಡ್ತಿದ್ರು. ಇಂಟ್ರೆಸ್ಟ್ ಇನ್ ಅಡ್ವೆಂಚರ್ ಸ್ಪೋರ್ಟ್ಸ್. ಸೊ ನಮ್ಗೆ ಇವಾಗ ಗೊತ್ತು, ಡಿಕ್ಕಿ ಡಾಲ್ಮಾ ಅವರು ಏನ್ ಮಾಡೋರು, ಮೌಂಟೇನಿಯರಿಂಗ್ ಮಾಡೋರು. ಈ ಮೌಂಟ್ ಎವರೆಸ್ಟ್ ನ ಹತ್ತಿದ್ದಾರೆ. ಅವ್ರು 19 years ಅಲ್ಲೇ ಹತ್ತಿದ್ರು ಮಕ್ಳೇ. ಅಷ್ಟು ಯಂಗ್ ಏಜ್ ಅಲ್ಲಿ ಯಾರು ಹತ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ಅವಾರ್ಡ್ ಕೂಡ ಸಿಕ್ತು. ಅಂಡ್ ಇದು ಹತ್ತಿದ್ದವರು May 10th in the year 1993. ಅರ್ಥ ಆಯ್ತಾ ಮಕ್ಳೇ? ಸೊ ಅವ್ರಿಗೆ ಸ್ಕೀಯಿಂಗ್ ಅಂದ್ರೆ ಕೂಡ ತುಂಬಾ ಇಷ್ಟ ಆಯ್ತು. ಸ್ಕೀಯಿಂಗ್ ಅಂದ್ರೆ ಏನು ಅಂದ್ರೆ, ಈ ಒಂದು ಸ್ಪೋರ್ಟ್ ನೀವು ಸ್ನೋ ಇರೋ ಏರಿಯಾಲೆಲ್ಲ ಇದು ಸುಮಾರು ಕಡೆ ನಡೆಸ್ತಾರೆ. ಅಂಡ್ ಸ್ಕೀಯಿಂಗ್ ಏನಿದೆ, ಅವ್ರು ಈ ಒಂದು ಸ್ಕೀಯಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ನ ಕೂಡ ಆಡಿದ್ದಾರೆ. ಅಂಡ್ ಸಾಕಷ್ಟು ಮೆಡಲ್ಸ್ ನ ಕೂಡ ಪಡೆದಿದ್ದಾರೆ. ಮೌಂಟೇನಿಯರಿಂಗ್ ಅಲ್ಲಿ ಅವ್ರಿಗೆ ಆಸಕ್ತಿ ಇತ್ತು. ಬಿಕಾಸ್ ಅವ್ರು ಈ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಎದ್ದಿದ ತಕ್ಷಣ ದಿನ ಬೆಳಗ್ಗೆ ಅವ್ರು ನೋಡ್ತಿದ್ದೆ ಈ ಸ್ನೋ ಕ್ಯಾಪ್ ಮೌಂಟೇನ್ಸ್. ಅರ್ಥ ಆಯ್ತಾ? ಸೊ ಅದರಿಂದ ಅವ್ರಿಗೆ ಅದನ್ನ ಹತ್ತಬೇಕು ಅಂತ ಆಸಕ್ತಿ ಕೂಡ ತುಂಬಾ ಇತ್ತು. ಸೊ ಇದನ್ನ ನೋಡ್ತಾ 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 ಅವರು ಮೌಂಟೇನಿಯರಿಂಗ್ ನ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು. ಕಲ್ತ ಮೇಲೆ ಹೋಗಿ ಅವರು ಈ ಒಂದು ಸಮಿಟ್ ಏನಿರುತ್ತೆ, ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಒಂದು ಆಪರ್ಚುನಿಟಿ ಏನಿರುತ್ತೆ, ಅದು ಕೂಡ ಅವರು ಸೆಲೆಕ್ಟ್ ಆದ್ರು. ಸೊ ಅದ್ರ ಜೊತೆಗೆ ಅವ್ರಿಗೆ ಸಾಕಷ್ಟು ಹಾಬಿಗಳು ಕೂಡ ಇತ್ತು. ಏನಿತ್ತು? ಮ್ಯೂಸಿಕ್ ನ ಕೇಳೋರು,
ಅಂದ್ರೆ ಸುಮಾರು ಹಳೆ ಹಿಂದಿ ಸಾಂಗ್ಸ್, ಫಿಲಮ್ ಮ್ಯೂಸಿಕ್ ಏನಿತ್ತು ಅದನ್ನ ಕೇಳೋರು. ಅಂಡ್ ಅವರು ಕರೆಂಟ್ಲಿ ಏನ್ ಮಾಡ್ತಾ ಇದ್ದಾರೆ ಇವಾಗ ಈ ಕ್ಷಣದಲ್ಲಿ, ಅವರು ಮೌಂಟೇನರಿಂಗ್ ನ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲಿ ಅವ್ರು ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತ್ರಲ್ಲ ಅದೇ ಇನ್ಸ್ಟಿಟ್ಯೂಟ್ ಅಲ್ಲಿ ವಾಪಸ್ ಹೋಗಿ ಅವ್ರ ಮೌಂಟೇನರಿಂಗ್ ನ ಹೇಳ್ಕೊಟ್ರು. ಸೊ ಇದು ಅವರೇ ತಾನಾಗೆ ಬರ್ದಿರುವಂತ ಒಂದು ಎಸ್ಸೆ ಅಂತ ನಾವ್ ಹೇಳ್ಬೋದು. ಅಂಡ್ ಎಷ್ಟು ಇನ್ಸ್ಪೈರಿಂಗ್ ಕತೆ ಮಕ್ಳೇ, ಬಿಕಾಸ್ ನಿಮಗ್ ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕು ಅಂತ ಇದ್ರೆ ಅದನ್ನ ನಿಮ್ಗೆ ಯಾರು ಸ್ಟಾಪ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ಇದು ನಿಮ್ಮ 10ನೇ ತರಗತಿಯ ಎಕ್ಸಾಮ್ಸ್ ಆಗಿದ್ರು ಕೂಡ ಇದನ್ನ ನಾವ್ ಅದನ್ನ ಇನ್ಸ್ಪಿರೇಷನ್ ತಗೊಂಡು ಆದಷ್ಟು ಪ್ರಯತ್ನವನ್ನ ಪಡ್ಬೇಕು. ಅರ್ಥ ಆಯ್ತಾ? ಬಿಕಾಸ್ ನಿಮಗ್ ಗೊತ್ತಿರೋ ಹಂಗೆ ಈ ಬೆಟ್ಟ ಹತ್ತದು, ಮೌಂಟೇನರಿಂಗ್ ಮಾಡೋದು ಈಸಿ ಆದ ಒಂದು ಸುಲಭವಾದ ಟಾಸ್ಕ್ ಅಲ್ಲ. ಹಂಗೇನೆ ನಿಮ್ಮ ಎಕ್ಸಾಮ್ ಕೂಡ ನಿಮಗ್ ತುಂಬಾ ಕಷ್ಟ ಅನ್ಸ್ಬೋದು. ಬಟ್ ಇವ್ರು ಹೇಗೆ 4 hours ದಿನ ಪ್ರಾಕ್ಟೀಸ್ ಮಾಡಿದ್ರು ಹಂಗೆ ನೀವು ಮಾಡಿದ್ರೆ ನಿಮ್ಗೂ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ಪಡಿಬಹುದು. ಅರ್ಥ ಆಯ್ತಾ? ಸೊ ಇವಾಗ ನಾನು ಮೌಂಟ್ ಎವರೆಸ್ಟ್ ಹತ್ತಿದ್ರು ಅಂತ ಹೇಳ್ತಿದ್ದೆ. ಬಟ್ ಈ ಒಂದು ಜರ್ನಿ ಹೆಂಗಿತ್ತು, ಅವರು ಮೌಂಟೇನರಿಂಗ್ ಮಾಡಬೇಕು ಅಂತ ಹೇಳಿದ ತಕ್ಷಣ, ಅವರು ಮೌಂಟ್ ಎವರೆಸ್ಟ್ ನ ಹತ್ಬೇಕು ಅಂದಿದ ತಕ್ಷಣ ಅವರ ಸುತ್ತಮುತ್ತ ಇರುವಂತಹ ಫ್ಯಾಮಿಲಿ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಅವರನ್ನ ಸುಮಾರು ಸತಿ ಸಪೋರ್ಟ್ ಮಾಡಿದ್ರು. ಅಂಡ್ ತುಂಬಾ ಸ್ಟ್ರಾಂಗ್ ಬಾಂಡ್ ಇತ್ತು. ಸೊ ಅದರಿಂದ ಅವ್ರಿಗೆ ಮೋಟಿವೇಶನ್ ಕೂಡ ಸಿಕ್ತು. ಸೊ 1991 ಅಲ್ಲಿ ಅವರು 16 years ಇದ್ದಾಗ ಅವ್ರೇನ್ ಮಾಡಿದ್ರು, ನ್ಯೂಲಿ ಓಪನ್ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿ, ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಮನಾಲಿಲಿ ಅದಕ್ಕೆ ಜಾಯಿನ್ ಆದ್ರು. ಆಯ್ತಾ? ಭರ್ತಿ ಆದ್ರು. ಸೊ ಆಮೇಲೆ ಏನಾಯ್ತು, ಅವರು ಸಾಕಷ್ಟು ಕೋರ್ಸಸ್ ನ ಮಾಡಿದ್ರು. ಆ ಕೋರ್ಸಸ್ ಅಲ್ಲಿ ಅವ್ರಿಗೆ A grade ಸಿಕ್ತು. ಅಂದ್ರೆ ಅವರ ಒಂದು ಕ್ಲಾಸ್ ಅಲ್ಲಿ ಎಲ್ಲಾರ್ಕಿಂತ ಚೆನ್ನಾಗಿ ಇವರೇ ಪರ್ಫಾರ್ಮ್ ಮಾಡ್ತಿದ್ರು. ಸೊ ಯಾವುದೇ ಒಂದು ಎಕ್ಸ್ಪಿಡಿಷನ್ ಇರ್ಲಿ, ಅರ್ಥ ಆಯ್ತಾ? ಸೊ ಇವಾಗ ಮೌಂಟ್ ಎವರೆಸ್ಟ್ಗೆ ಸೆಲೆಕ್ಟ್ ಆಗಿದ ನಂತರ ಸಾಕಷ್ಟು ಎಕ್ಸ್ಪಿಡಿಷನ್ಸ್ ಇರುತ್ತೆ, ಅರ್ಥ ಆಯ್ತಾ? ಅದನ್ನೆಲ್ಲ ಇವರು ತುಂಬಾ ಫ್ಲೈಯಿಂಗ್ ಕಲರ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ರು. ಅಂಡ್ ನೋಡಿ, ನಾ ಹೇಳ್ದಂಗೆ ಕಂಪ್ಲೀಟೆಡ್ 3 successful expeditions to different mountains. ಸೊ ಇವಾಗ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಸೆಲೆಕ್ಟ್ ಆಗಿದ ತಕ್ಷಣ ಅವ್ರು ಹೋಗಿ ಮೌಂಟ್ ಎವರೆಸ್ಟ್ ಹತ್ಬಿಡ್ತಾರಾ? ಇಲ್ಲ, ಬಿಕಾಸ್ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ತುಂಬಾ ಕಷ್ಟ ಮಕ್ಳೆ. ಸೊ ಬೇರೆ ಬೇರೆ ಮೌಂಟೇನ್ಸ್ ನ ಕೂಡ ಹತ್ತುತ್ತಾರೆ. ಅದನ್ನೆಲ್ಲ ಇವ್ರು ಹತ್ತಿ ಕ್ಲಿಯರ್ ಮಾಡಿದ ನಂತರ ಅವರು ಮೌಂಟ್ ಎವರೆಸ್ಟ್ ನ ಕೂಡ ಹತ್ತಿದ್ರು. ಸೊ May 10, 1993 ಅಲ್ಲಿ ಅವರು ಮೌಂಟ್ ಎವರೆಸ್ಟ್ ನ ಹತ್ತಿದ್ರು. ಸೊ ಈ ದಿನಾಂಕವನ್ನ ಜ್ಞಾಪಿಸ್ಕೊಳ್ಳಿ, ನಿಮ್ಮ ಆನ್ಸರ್ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಅಂಡ್ ಅವ್ರೇನಾಗಿದ್ರು ಯಂಗೆಸ್ಟ್ ವಿಮೆನ್ ಇನ್ ದ ವರ್ಲ್ಡ್. ಬರೀ ನಮ್ಮ ಭಾರತ ದೇಶದಲ್ಲ, ಇಡೀ ಭೂಮಿಯಲ್ಲಿ ಅವರೇ ಯಂಗೆಸ್ಟ್ ಹುಡುಗಿ ಆಗಿದ್ರು ಮೌಂಟ್ ಎವರೆಸ್ಟ್ ನ ಹತ್ತೋದಿಕ್ಕೆ. ಅರ್ಥ ಆಯ್ತಾ? ಅಂಡ್ ಅವ್ರಿಗೆ ಅವಾಗ 19 ವರ್ಷ ಆಗಿದ್ರು. ಇವಾಗ್ಲೂ ಇದಾರೆ. ನಿಮ್ಗೆ ಅಕಸ್ಮಾತ್ ಇವ್ರ ಬಗ್ಗೆ ಏನ ತಿಳ್ಕೊಬೇಕು, ತುಂಬಾ ಮೋಟಿವೇಟಿಂಗ್ ಅನ್ಸುತ್ತೆ ಇವ್ರ ಕತೆ. ನಾನು ಎಸ್ಸೆ ಓದಿದ ನಂತರ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ ನಂತರ ಸಾಕಷ್ಟು ಹೋಗಿ ಇವರ ವಿಡಿಯೋಸ್ ನ ನೋಡಿದೆ. ಎಷ್ಟು ಇನ್ಸ್ಪೈರಿಂಗ್ ಅನ್ಸುತ್ತೆ. ಅಂಡ್ ನಮ್ಗೆ ನಮ್ ಲೈಫಲ್ಲಿ ಏನಾದ್ರು ಗುರಿ ಇದ್ರೆ ಆ ಗುರಿನ ಹೇಗೆ ನಾವು ರೀಚ್ ಮಾಡ್ಬೋದು, ಎಷ್ಟು ಡಿಟರ್ಮೈಂಡ್ ಆಗಿದ್ರು. ಒಂದಿಷ್ಟು ವ್ಯಾಲ್ಯೂಸ್ ನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆ ವ್ಯಾಲ್ಯೂಸ್ ನ ನಾವು ನಮ್ಮಲ್ಲೇ ತಗೊಂಡ್ರೆ ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನು ಬರೀ ಪಾಸಿಂಗ್ ಮಾರ್ಕ್ಸ್ ಅಥವಾ ಕಡಿಮೆ ಮಾರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟಾಪರ್ ಆಗಿ ಕೂಡ ನೀವು ಬರ್ಬೋದು. ಅರ್ಥ ಆಯ್ತಾ? ಸೊ ನಾ ಹೇಳ್ದಂಗೆ ಸಾಕಷ್ಟು ವ್ಯಾಲ್ಯೂಸ್ ಇವರು ಅಪ್ಹೋಲ್ಡ್ ಮಾಡ್ಕೊಂಡು ನಡೆದ್ರು. ಯಾವ್ದು ಡಿಟರ್ಮಿನೇಷನ್, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಇತ್ತು, ಆಸಕ್ತಿ ಇತ್ತು, ಅದನ್ನ ಅವರು ಬಿಡ್ಲಿಲ್ಲ. ಆದಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು. ಆ ಒಂದು ಗುರಿನ ಅಚೀವ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ರು. ಅಂಡ್ ಡೆಡಿಕೇಟೆಡ್ ಆಗಿದ್ರು. ನಾ ಹೇಳ್ದಂಗೆ ಪ್ರತಿದಿನ 4 hour ಅವರು ಪ್ರಾಕ್ಟೀಸ್ ಮಾಡ್ತಿದ್ರು. ಅಂಡ್ ಹಾರ್ಡ್ ವರ್ಕ್ ಮಾಡೋರು. ಸೊ ಇದೇನು ಬರೀ ಒಂದು ಗುರಿ ಇತ್ತು, ನಾನು ಅದ್ರ ಬಗ್ಗೆ ಹೋಗಿ ಇದ್ ಮಾಡ್ಬೇಕು ಅಂತ ಇಲ್ಲ. ಆ ಗುರಿನ ಅಚೀವ್ ಮಾಡೋದಕ್ಕೆ ದಿನಾಗ್ಲೂ ಎಫರ್ಟ್ ಹಾಕೋರು. ಅಂಡ್ ಇದನ್ನೆಲ್ಲ ನಾವು ಕೂಡ ಇಟ್ಕೊಬೇಕಲ್ವಾ ಮಕ್ಳೇ? ನಿಮ್ಮಲ್ಲೂ ಆ ಡಿಟರ್ಮಿನೇಷನ್ ಇರ್ಬೇಕು, ಆ ಡೆಡಿಕೇಶನ್ ಇರ್ಬೇಕು, ಆ ಹಾರ್ಡ್ ವರ್ಕ್ ಹಾಕ್ಬೇಕು. ಯಾಕೆ? ಬಿಕಾಸ್ ನೀವು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸಿಗಬೇಕು ಅಂದ್ರೆ ಅದು ಒಂದಿನದ ಕೆಲಸ ಅಲ್ಲ, ದಿನ ಮಾಡ್ಬೇಕಾಗಿರುವಂತಹ ಒಂದು ಕೆಲಸ. ಸೊ ನಾನ್ ಹೇಳ್ಬೋದಲ್ವಾ, ಬೆಟ್ಟ ಹತ್ತದ ತರಾನೇ ನಿಮ್ಮ ಒಂದು ಗುರಿ ಕೂಡ. ಸೊ ಆ ಗುರಿನ ನೀವು ಅಚೀವ್ ಮಾಡೋದಕ್ಕೆ ಕ್ಲಾಸಸ್ ನ ಚೆನ್ನಾಗಿ ಅಟೆಂಡ್ ಮಾಡಿ ಅಂಡ್ ನಾವ್ ಹೇಳಿದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೇ ಸಾಕು. ಅರ್ಥ ಆಯ್ತಾ? ಅದರ ಜೊತೆ ಸಿನ್ಸಿಯರ್ ಆಗಿದ್ರು. ಅವ್ರು ಯಾವ್ದೇ ಒಂದ್ ರೀತಿಯಾದ ಮೋಸ ಮಾಡ್ಲಿಲ್ಲ, ಅಥವಾ ಒಂದ್ ರೀತಿಯಾದ ಒಂದು ಜೆಲಸಿ ಇರ್ಲಿಲ್ಲ ಅವ್ರ ಮನ್ಸಿನಲ್ಲಿ. ತುಂಬಾ ಸಿನ್ಸಿಯರ್ ಆಗಿ ಅವ್ರು ಏನ್ ಮಾಡ್ಬೇಕು ಆ ಗುರಿ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ರು. ಅಂಡ್ ರೆಸ್ಪಾನ್ಸಿಬಲ್ ಆಗಿದ್ರು. ಅವರ ಒಂದು ಮನೇಲಿ ಎಂತೆಂತ ಸಿಚುಯೇಷನ್ ಅವ್ರು ನೋಡಿದ್ರು. ಇದರೆಲ್ಲದ್ರ ಜೊತೆಗೆ ಅವ್ರ ಅಪ್ಪನ್ನ ಕೂಡ ಅವ್ರು ನೋಡ್ಕೊಂಡಿರ್ತಾನೆ. ಸೊ ಒಂದ್ ರೀತಿಯಾದ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿದ್ರು. ಅಂಡ್ ಆ ರೆಸ್ಪಾನ್ಸಿಬಿಲಿಟಿಗೆ ಅವ್ರು 100% ಕೇಟರ್
ಮಾಡಿದ್ರು. ಸೊ ಇದೆಲ್ಲ ಆದ್ಮೇಲೆ ಅವ್ರಿಗೆ ಯಾವ ರೀತಿಯಾದ ಅವ್ರಿಗೆ ಜಾಯ್ ಯಾವ್ದ್ರಿಂದ ಸಿಕ್ತಿತ್ತು, ಅಷ್ಟು ದುಃಖ ಅವ್ರ ಲೈಫಲ್ಲಿ ನೋಡಿದ್ರು, ಅಷ್ಟು ಒಂದು ಕಷ್ಟವನ್ನ ಅವ್ರು ನೋಡಿದ್ರು. ಬಟ್ ಅವ್ರ ಲೈಫಲ್ಲಿ ಅವ್ರಿಗೆ ಖುಷಿ ಯಾವ್ದ್ರಿಂದ ಸಿಕ್ತಿತ್ತು ಅಂತ ಕೇಳಿದಾಗ ಅವ್ರು ಅಂತಾರೆ, ನಥಿಂಗ್ ಕಂಪೇರ್ ಟು ದ ಬ್ರೆತ್ ಟೇಕಿಂಗ್ ವ್ಯೂ ಆಫ್ ಸೀಯಿಂಗ್ ದ ವರ್ಲ್ಡ್ from on top of the mountain, not even the state or national awards. So ಅವ್ರಿಗೆ ಸಾಕಷ್ಟು ರಾಷ್ಟ್ರೀಯ ಅವಾರ್ಡ್ಗಳು ಸಿಕ್ತು ಅಂಡ್ ಸ್ಟೇಟ್ ಅವಾರ್ಡ್ಸ್, ನ್ಯಾಷನಲ್ ಅವಾರ್ಡ್ ಸಿಕ್ತು. ಬಟ್ ಅವ್ರೇನಂದ್ರು ಅಂದ್ರೆ ಆ ಮೌಂಟ್ ಎವರೆಸ್ಟ್ ಹತ್ತಿದ ನಂತರ ಆ ಒಂದು ವ್ಯೂ ಇದೆಯಲ್ಲ, ಅದನ್ನ ಬರೀ ಈ ಎವರೆಸ್ಟ್ ಹತ್ತಿದ್ದವರೇ ಇದನ್ನ ಇಮ್ಯಾಜಿನ್ ಮಾಡ್ಬೋದು. ಅಂಡ್ ನಾವುಗಳೇನಿದೀವಿ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದಕ್ಕಿಂತ ದೊಡ್ಡ ಜಾಯ್ ನಾನು ಯಾವತ್ತೂ ನೋಡಿಲ್ಲ. ಬ್ರೆತ್ ಟೇಕಿಂಗ್ ಅಂದ್ರೆ ನಮ್ಮ ಉಸಿರು ಕಟ್ಟಿ ನೋಡಿದಾಗ ಆ ಖುಷಿ ಆಗತ್ತಲ್ಲ, ಆ ಖುಷಿನ ನಾನು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಆ ಖುಷಿನೇ ಇವರು ಎಲ್ಲದಕ್ಕಿಂತ ಜಾಸ್ತಿ ಒಂದು ಸ್ಟೇಜಲ್ಲಿ ಇಟ್ಟಿದ್ದಾರೆ. ಅವ್ರಂತಾರೆ, ನನಗೆ ನ್ಯಾಷನಲ್ ಅವಾರ್ಡ್ಸ್ ಆಗಿರ್ಲಿ, ಸ್ಟೇಟ್ ಅವಾರ್ಡ್ಸ್ ಆಗಿರ್ಲಿ, ಅದಕ್ಕಿಂತ ಜಾಸ್ತಿ ಖುಷಿ ನಂಗೆ ಆ ವ್ಯೂ ಕೊಟ್ಟಿದ್ದು ಅಂತ ಅವ್ರು ಹೇಳ್ತಾರೆ. ಬಿಕಾಸ್ ಆ ಒಂದು ಗುರಿ ಅಚೀವ್ ಮಾಡೋದಕ್ಕೆ ಅವರಷ್ಟು ಡಿಟರ್ಮಿನೇಷನ್ ಇಂದ ವರ್ಕ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ಬೇಕು ಅಂದ್ರೆ, ನಿಮ್ಮ 10th ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾದ್ರೂ 100% ಅಥವಾ 95% ಬಂತು ಅನ್ಕೊಳ್ಳಿ, ನಿಮ್ಗೆ ಹೆಂಗ ಅನ್ಸುತ್ತೆ? ಆ ಒಂದು ಗುರಿ ಏನಿದೆ ನಿಮ್ಗೆ, ನಿಮ್ಮ ಮೇಲೆ ಒಂದು ಹೆಮ್ಮೆ ಬರುತ್ತಲ್ಲ, ಆ ಫೀಲಿಂಗ್ ಕೂಡ ಅವ್ರಿಗೆ ಇರತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಕ್ವೆಶನ್ಸ್ ನೋಡೋಣ. ವಾಟ್ ವೇ ದಿ ಹಾರ್ಡ್ಶಿಪ್ಸ್ ಫೇಸ್ ಬೈ ಡಿಕ್ಕಿ ಡಾಲ್ಮಾ ಇನ್ ಅರ್ಲಿ ಡೇಸ್. ನಾನು ಹೇಳ್ದಂಗೆ, ನಾನು ಇವಾಗ ಹೇಳ್ಕೊಟ್ಟಾಗ ನಿಮ್ಗೆ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಸ್ಸೇಲ್ ಅವ್ರು ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಬಟ್ ನಾನು ಹೆಡ್ಡಿಂಗ್ ಹಾಕಿ ನಿಮ್ಗೆ ಹೇಳ್ಕೊಟ್ಟಿರೋದು ಯಾಕೆ? ಬಿಕಾಸ್ ಈ ಟರ್ಮ್ಸ್ ಕರೆಕ್ಟ್ ಆಗಿ ನೀವು ಆ ಉತ್ತರವನ್ನ ಬರಿಬಹುದು. ಅರ್ಥ ಆಯ್ತಾ? ಡಿಕ್ಕಿ ಡಾಲ್ಮಾ faced several hardships like losing her mother at a young age and her brother soon after. She also faced financial difficulties as lot of money had to be spent on her ailing father, who later passed away a year and a half after she scaled Mount Everest. Apart from this, she also faced physical hardships, practicing for 4 hours every day in preparation of the expedition. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ನೀವು ನೋಡ್ಕೊಬೇಕು. ನಾ ಹೇಳಿದ ಪಾಯಿಂಟರ್ಸ್ನೆಲ್ಲ ನೀವು ಈ ತರ ಫ್ರೇಮ್ ಮಾಡಿ ಕೂಡ ಬರಿಬಹುದು. ಓಕೆನಾ? ಇವಾಗ ಇನ್ನೊಂದು ಪ್ರಶ್ನೆನ ನೋಡೋಣ. ಹೌ ಹ್ಯಾಸ್ ಡಿಕ್ಕಿ ಡಾಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಒಂದು ಟಾಪಿಕ್ ಹಾಕಿ ಅದ್ರ ಕೆಳಗೆಲ್ಲ ಬರ್ಕೊಟ್ಟಿದ್ನಲ್ಲ ಪಾಯಿಂಟ್ಸ್, ಅದನ್ನ ನೀವು ಇಲ್ಲಿ ಬರಿಬೇಕು. ಆಯ್ತಾ? ಸೊ ಇದು 2 ಮಾರ್ಕ್ಸ್ಗೆ ಈಗ ತಾನೇ ಆಗಿರುವಂತಹ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು. ಯಾವುದು? ಏಪ್ರಿಲ್ 2024 ಅಲ್ಲಿ. Dickey Dalma joined a basic mountaineering course in Manali in 1991 at the age of 16. Her determination, dedication and hard work ensured that she scored A grades and cleared her for an all-India expedition to Mount Everest. For the final selection, she also cleared 3 successful expeditions to different mountains. So ಇಲ್ಲಿ ಸ್ಪೆಲ್ಲಿಂಗ್ಸ್ ಏನಿದೆ ಮಕ್ಕಳೇ ಅದನ್ನ ನೋಡ್ಕೊಳ್ಳಿ. ಎಕ್ಸ್ಪಿಡಿಷನ್ಸ್ ಅಂದ್ರೆ ಡಿಫ್ರೆಂಟ್ ಮೌಂಟೇನ್ಸ್ ನ ಹತ್ತದು. ಅರ್ಥ ಆಯ್ತಾ? ಆ ಒಂದು ಇರತ್ತೆ. ಇವತ್ತು ನಾವು ಮೌಂಟ್ ಅನ್ನಪೂರ್ಣನ ಹತ್ತೋಣ, ಇವತ್ತು ನಾವು ಮೌಂಟ್ ಕಾಂಚನಜುಂಗಾನ ಹತ್ತೋಣ. ಸೊ ಡಿಫ್ರೆಂಟ್ ಮೌಂಟೇನ್ಸ್ ನ ಅವ್ರು ಸೆಲೆಕ್ಟ್ ಮಾಡ್ಬಿಟ್ಟು ಆ ಮೌಂಟೇನ್ ನ ಹತ್ತುತ್ತಾರೆ. ಯಾಕೆ? ಆ ಒಂದು ಸ್ಟ್ಯಾಮಿನಾ ನಮ್ಮಲ್ಲಿ ಬಿಲ್ಡ್ ಆಗತ್ತೆ ಅಂತ. ಅರ್ಥ ಆಯ್ತಾ? ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೇನೆ ಅವರು ಮೌಂಟ್ ಎವರೆಸ್ಟ್ ನ ಹತ್ಬೋದು. ಒಂದ್ ರೀತಿಯಾದ ಪುಟ್ಟ ಟೆಸ್ಟ್ಗಳು ಅಂತ ನಾವು ಹೇಳ್ಬೋದು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ. ಸೊ ಇದೆಲ್ಲ ಏನಿದೆ ಇದೆಲ್ಲ ಇಂಪಾರ್ಟೆಂಟು. ನಾನು ಹೇಳಿರೋ ಇನ್ಫಾರ್ಮೇಶನ್ ನೀವು ನ್ಯಾಪ್ಕ ಇಟ್ಕೊಂಡಿದ್ರೆ ಯಾವುದೇ ಒಂದು ಪ್ರಶ್ನೆನ ನೀವು ಆನ್ಸರ್ ಮಾಡ್ಬೋದು ಮಕ್ಕಳೇ. ಎಸ್ಸೆ ಇದೆ, ನಾನು ಎಲ್ಲಿಂದ ಏನ್ ಬರುತ್ತೆ ಅಂತ ಟೆನ್ಷನ್ ತಗೊಂಬೇಡಿ. ನಾನು ಹೇಳಿದನ್ನೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇವಾಗ ವಿಡಿಯೋ ತಿರ್ಗಾ ನೋಡ್ಬೇಕಾ ಮ್ಯಾಮ್ ಅಂದ್ರೆ ನೋಡ್ಬೋದು, ಬಟ್ ಅದ್ರ ಜೊತೆಗೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೂಡ ನಾವು ಅಟ್ಯಾಚ್ ಮಾಡಿದೀವಿ. ಆ ಡಾಕ್ಯುಮೆಂಟ್ ಅಲ್ಲಿ ನಿಮ್ಗೆ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಡೀಟೇಲ್ ಹಾಕಿದ್ದೀನಿ. ಅಂಡ್ ಇದನ್ನ ಕೂಡ ನಿಮಗೆ ಸಿಗುತ್ತೆ. PYQs ಹಿಂದಿನ ವರ್ಷದ ಪೇಪರ್ಸ್ ಅಲ್ಲಿ ಕೊಟ್ಟಿರುವಂತಹ ಈ ಒಂದು ನಾನ್ ಡೀಟೇಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಕ್ವೆಶನ್ಸ್ ನ ಕೂಡ ಸಾಲ್ವ್ ಮಾಡಿ ಹಾಕಿದೀವಿ. ಸೊ ಅದನ್ನ ನೋಡಿ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಅದ್ರ ಮುಂಚೆ ಪರೀಕ್ಷೆ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ ಮಕ್ಕಳೇ? ಸೊ ನಾನ್ ತಿರ್ಗಾ ಭೇಟಿ ಮಾಡ್ತೀನಿ.